ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಜ್ಜಿ ಡೆಲ್ಲಿಗೆ ಹೋಗಬೇಕಾಗಿದೆ. ಆದರೆ ಭೂಮಿನ ಮಾತ್ರ ಡೆಲ್ಲಿ ಕಳಿಸೋದಕ್ಕೆ ಶ್ರವಣ್ ರೆಡಿನೇ ಇಲ್ಲ. ಹಾಗಿದ್ರೆ ಶ್ರವಣ್ಗೆ ಗೊತ್ತಾಗಿದೆಯಾ ದೇವಿಯಾನಿಯ ಅಶ್ವಿನಿಯ ನಾಟಕೀಯ ಆಟ ಜೊತೆಗೆ ತನ್ನ ಮಗಳು ಭೂಮಿ ಅನ್ನೋ ಸತ್ಯ? ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಕೆಂಡಾಮಂಡಲ ಆಗಿದ್ದಾರೆ. ನಿಜವಾಗ್ಲೂ ಅಜ್ಜತ್ಗೆ ಕೋಪ ಜಾಸ್ತಿ ಆಗಿದೆ. ಯಾಕೆ ಅಂದರೆ ಇಲ್ಲಿ ಸಾಕ್ಷಿ ಮತ್ತು ರಾಣ ಇಬ್ಬರು ಕೂಡ ಸೇರಿಕೊಂಡು ಅಜಿತ್ಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸಿ ಅಜಿತ್ಗೆ ಡೆಲ್ಲಿಗೆ ಪ್ರಮೋಷನ್ನ ಕೊಡಿಸಿ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು. ಇಲ್ಲಿ ಪ್ರಮೋಷನ್ ಆಯಿತು ಅನ್ನೋ ಖುಷಿ ಖಂಡಿತ ಅಜಿತ್ಗಿಲ್ಲ. ಅಜಿತ್ ಗೊತ್ತು ಯಾಕೆ ಈ ರೀತಿಯೆಲ್ಲ ಆಗಿದೆ ಅಂತ. ಆದರೆ ಒಂದು ಅನುಮಾನ ಅಂತೂ ಗಟ್ಟಿಯಾಗಿದೆ. ನಾನು ಅವರನ್ನು ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದ ವಿಷಯ ಅವರಿಗೆ ಮೊದಲೇ ಗೊತ್ತಾಗಿದೆ. ಖಂಡಿತವಾಗ್ಲೂ ಭೂಮಿಯಿಂದ ಅಪ್ಪನಿಂದ ಗೊತ್ತಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಹೇಳಿದ 2 ನಿಮಿಷಕ್ಕೆ ನಾನು ಅಲ್ಲಿದ್ದೆ. ಅಂದಮೇಲೆ ಇವರಿಂದ ವಿಷಯ ಗೊತ್ತಾಗಿಲ್ಲ, ಮತ್ತಿನ್ಯಾರಿಂದನೂ ವಿಷಯ ಗೊತ್ತಾಗಿದೆ. ಹಾಗಿದ್ರೆ ಯಾರಿಂದ ವಿಷಯ ಗೊತ್ತಾಗಿರ್ಬೋದು ಅಂತ. ಅದೇ ಕಾರಣಕ್ಕೆ ಸತ್ಯಣ್ಣನ ಮೇಲೆ ಡೌಟ್ ಪಡ್ತಾರೆ ಅಜಿತ್. ಯಾಕಂದರೆ ಸತ್ಯಣ್ಣನ ಫ್ರೆಂಡ್ ಸಾಕ್ಷಿ ಅಂತ. ಆ ಒಂದು ಸಾಕ್ಷಿ ವಿಷಯ ಗೊತ್ತಾಗ್ತಿದ್ದಾಗೆ ಅದು ರಾಣ ಮಗಳು ಸಾಕ್ಷಿನೇ ಇರಬಹುದೇನು ಅಂತ ಇಲ್ಲಿ ಅಚ್ಯುತ್ ಅನ್ಕೋತಾರೆ. ಒಂದು ಕ್ಷಣ ಸತ್ಯಣ್ಣಂಗೂ ಕೂಡ ಅದೇ ಅನುಮಾನ ಬಂದು ಕಾಲ್ ಮಾಡಿ ಖಾತ್ರಿಯನ್ನು ಕೂಡ ಪಡಿಸ್ಕೋತಾರೆ. ಬಟ್ ಸಾಕ್ಷಿ ತಾನು ರಾಣ ಮಗಳೇ ಅಲ್ಲ ಅನ್ನೋ ರೀತಿ ನಟನೆ ಮಾಡಿಬಿಡ್ತಾರೆ. ಹಾಗಾಗಿ ತನ್ನಿಂದನೇ ತಪ್ಪಾಗೋಯ್ತು ಅಂತ ಸತ್ಯಣ್ಣ ಅಂದ್ಕೊಂಡಿದ್ದಾರೆ. ತದನಂತರ ಇಲ್ಲಿ ಸತ್ಯಣ್ಣನ ಪ್ರಶ್ನೆ ಮಾಡ್ತಾರೆ. ಅಚ್ಯುತ್, ಸತ್ಯಣ್ಣ ಅದೇ ಸಾಕ್ಷಿ ಇರಬಹುದಾ? ನೀವು ಹೇಳಿದ್ರ ಏನಾದರೂ ನಾನು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋಗ್ತಿದ್ದ ವಿಷಯನ ಅಂತ ಕೇಳಿದಾಗ ಹಾಗೇನಿಲ್ಲ ಅಪ್ಪ, ನಾನು ಯಾಕೆ ಹೇಳಲಿ, ನಾನು ಏನೂ ಹೇಳೇ ಇಲ್ಲ. ಆ ವಿಷಯ ತುಂಬ ಕಾನ್ಫಿಡೆನ್ಷಿಯಲ್ ಅಲ್ವಾ, ಕಾನ್ಫಿಡೆನ್ಷಿಯಲ್ ವಿಷಯನ ನಾನು ಹೇಗೆ ಹೇಳೋಕ್ಕಾಗುತ್ತೆ ಅಂತ ಸುಳ್ಳು ಹೇಳಿಬಿಡ್ತಾರೆ ಸತ್ಯಣ್ಣ. ಯಾಕಂದರೆ ಈ ಕಡೆ ಅಜಿತ್ಗೆ ಸತ್ಯ ಹೇಳಿದ್ರೆ ಕೋಪ ಮಾಡ್ಕೋತಾನೆ. ಅದೇ ರೀತಿಯಾಗಿ ಆ ಸಾಕ್ಷಿ ರಾಣ ಮಗಳು ಸಾಕ್ಷಿ ಅಲ್ಲ, ಸುಮ್ಮನೆ ಅವ್ರನ್ನೂ ಕೂಡ ವಿನಾಕಾರಣ ಇನ್ವೆಸ್ಟಿಗೇಷನ್ಗೆ ಕರೆದುಬಿಡ್ತಾನೆ ಅಜಿತ್. ಆಮೇಲೆ ಅವ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ. ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಈ ರೀತಿ ಸುಳ್ಳು ಹೇಳೋದ್ರಿಂದ, ಒಂದು ಹರ್ಟ್ ಆಗಬಾರ್ದು ಅಂದರೆ ಈ ರೀತಿ ಸುಳ್ಳು ಹೇಳೋದ್ರಿಂದ ತಪ್ಪೇನಿಲ್ಲ ಅಂತ ಅನ್ಕೊಂಡಂಥ ಸತ್ಯಣ್ಣ ಅಜಿತ್ಗೆ ಸುಳ್ಳು ಹೇಳಿಬಿಡ್ತಾರೆ. ಅಚ್ಯುತ್ ಮತ್ತು ಭೂಮಿ ಕೂಡ ಅದನ್ನು ಸತ್ಯ ಅಂತಾನೆ ಅನ್ಕೋತಾರೆ. ಆದರೂ ಕೂಡ ಮುಂದುವರೆದಂಥ ಅಚ್ಯುತ್ ಆ ಸಾಕ್ಷಿಗೆ ಅಂದರೆ ನಿಮ್ಮ ಫ್ರೆಂಡ್ ಸಾಕ್ಷಿಗೆ ಅಪ್ಪ ಇದ್ದಾರಾ ಅದು ಇದು ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ, ಅವ್ರಿಗೆ ಅಪ್ಪ ಇಲ್ಲ, ಇರುವುದು ಅಮ್ಮ ಮಾತ್ರ ಅಂತ ಹೇಳ್ತಾರೆ. ಜೊತೆಗೆ ತುಂಬ ಒಳ್ಳೆಯ ಹುಡುಗಿ ಅಂತ ಕೂಡ ತಿಳಿಸ್ತಾರೆ ಸತ್ಯಣ್ಣ. ಇತ್ತ ಕಡೆ ಭೂಮಿ, ನಿಜ ಸಾಹೇಬ್ರ, ಸತ್ಯಣ್ಣ ಹೇಳ್ತಿರೋ ಹುಡುಗಿ ರಾಣ ಅವ್ರ ಮಗಳು ಸಾಕ್ಷಿ ಬೇರೆ ಬೇರೆ ಇರ್ಬೋದು. ಯಾಕಂದರೆ ಸಾಕ್ಷಿಗೆ ಅಪ್ಪ ಇದ್ದಾರೆ, ಇವ್ರ ಫ್ರೆಂಡ್ಗೆ ಅಪ್ಪ ಇಲ್ಲ, ಅಂದಮೇಲೆ ಬೇರೆ ಬೇರೆ ಇರ್ತಾರೆ ಅಂತ ಹೇಳಿದಾಗ ಹೌದು ಅಂತಾನೆ ಅನ್ಕೋತಾರೆ ಅಜಿತ್ ಕೂಡ. ತದನಂತರ ಇತ್ತ ಕಡೆ ಅಜಿತ್ ಮತ್ತು ಭೂಮಿ ಹೋಗ್ತಿದ್ದಾಗೆ ಸತ್ಯಣ್ಣ ಸಾಕ್ಷಿಗೆ ಕಾಲ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಪಾಪ ಎಷ್ಟು ಬೇಜಾರು ಮಾಡಿಕೊಂಡು ಇವ್ರು ಕಾಲ್ ಪಿಕ್ ಮಾಡಿ ನಾನು ಮಾತಾಡೋದಂಗೆ ಯಾವುದೇ ಕಾರಣಕ್ಕೂ ಕೂಡ ನನಗಂತೂ ನೆಮ್ಮದಿ ಇರುವುದಿಲ್ಲ ಅಂತ ಹೇಳಿ ಕಾಲ್ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಸಾಕ್ಷಿ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಇದರ ನಡುವೆ ದೇವ್ಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಸಾಕ್ಷಿಗೆ ಕಾಲ್ ಮಾಡಿ ಸಕ್ಕ ಡೋಸ್ ಕೊಟ್ರಿ. ನಿಜವಾಗ್ಲೂ ಮನೆಯಲ್ಲೆಲ್ಲ ಒದಾಡ್ತಿದ್ದಾರೆ. ಅಜಿತ್ ಡೆಲ್ಲಿಗೆ ಹೋಗ್ತಿದ್ದಾನೆ, ಪ್ರಮೋಷನ್ ಆಗಿದೆ, ಟ್ರಾನ್ಸ್ಫರ್ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ಅಂತ ಹೇಳ್ತಿದ್ರೆ ಆಗಲೇಬೇಕಲ್ವಾ. ಪಾಪ ಹೇಗಿದೆ ಸಿಂಗಮ್, ನಾನೇ ಸಿಂಗಮ್ ಅದು ಇದು ಅಂತ ಗರ್ಜಿಸ್ತಾ ಇದ್ದ ಅಜಿತ್. ಪಾಪ ಗೊತ್ತಿಲ್ಲ ಅನ್ಸುತ್ತೆ ಎಷ್ಟು ಸಿಂಗಮ್ನ ಈ ರೀತಿ ಬೋನ್ ಒಳಗಡೆ ಹಾಕಿದ್ದೀವಿ ಅಂತ ಸಾಕ್ಷಿ ಹೇಳಿದಾಗ ಖಂಡಿತ ಸೂಪರ್ಬ್ ಅಂತ ಹೇಳ್ತಿದ್ದಾರೆ. ಕೊನೆಗೂ ನೀವು ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ರಿ. ಸತ್ಯ ಮತ್ತು ಅಜಿತ್ ನಡುವೆ ಬಿರುಕು ಶುರುವಾಗಿದೆ. ಸತ್ಯನ ಪ್ರಶ್ನೆ ಮಾಡ್ತಿದ್ದ ಅಜಿತ್, ನೀನೇನಾದರೂ ವಿಷಯ ತಿಳಿಸ್ಬಿಟ್ಯಾ ಅಂತ. ಖಂಡಿತ ಅವರಿಬ್ಬರ ನಡುವೆ ಬಿರುಕು ಬಂತು. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಆ ಭೂಮಿ ಮತ್ತು ಅಜಿತ್ ಅವ್ರ ಮೂರು ನಡುವೆ ಇರೋ ಬಾಂಡಿಂಗ್ ಅಂತೂ ಯಪ್ಪ, ಅವ್ರು 3 ಜನ ಸೇರ್ಕೊಂಡು ನನ್ನ ಎಲ್ಲ ಪ್ಲಾನ್ ಕೂಡ ಫ್ಲಾಪ್ ಆಗ್ತಿದ್ರು. ಅದರಲ್ಲೂ ಸತ್ಯ ಅಂತೂ ಅಜಿತ್ಗೆ ಬೆಂಬಿಡ್ದಾಗ ಯಾವಾಗಲೂ ಒಳ್ಳೆ ಕಾವಲ್ ಥರ ಕಾಯ್ತಾ ಇದ್ದ. ಈಗಂತೂ ಇವ್ರ ನಡುವೆ ಹತ್ಕೊಂಡಿದೆ ಅಂದಮೇಲೆ ಖಂಡಿತವಾಗ್ಲೂ ಕೂಡ ಇವ್ರ ನಡುವೆ ಬೆರಕು ಬರುತ್ತೆ. ನಿಜವಾಗ್ಲೂ ಅಜಿತ್ ಆ ನಂತರ ಕುಸ್ತು ಹೋಗ್ತಾನೆ. ನನ್ನ ಏನು ಪ್ಲಾನ್ ಇದೆಯೋ ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೋಬೇಕು. ಮೊದಲು ನನ್ನ ಮಗಳಿಗೆ 21 ವರ್ಷ ತುಂಬ್ತಿದ್ದಾಗೆ ಒಳಗೆ ಅಜಿತ್ ಜೊತೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಹೇಳಿ ದೇವ್ಯಾನಿ ಹೇಳ್ತಾರೆ. ಜೊತೆಗೆ ಹಾಗಿದ್ರೆ ಸರಿ ಬಿಡಿ, ಒಳ್ಳೆಯದೇ ಆಯಿತು, ಎಲ್ಲ ಒಳ್ಳೆಯದೇ ಆಗ್ತಿದೆ. ಆ ಒಂದು ಅಂಕಲ್ಗೆ ಕಾಳೋಕ್ಕೂ ಕೆಲಸ ತಪ್ಪುತ್ತೆ. ಯಾಕಂದರೆ ನೀವು ಅನ್ಕೊಂಡಂಗೆ ಆಯ್ತಲ್ಲ, ಬಿರುಕು ಬಂತಲ್ಲ ಅಂತ ಸಾಕ್ಷಿ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅಲ್ಲಿ ಸತ್ಯಣ್ಣಂಗೆ ಕಾಲ್ ಬರ್ತಿದೆ. ನೀನು ಹಿಂಗೆ ಒದ್ದಾಡಬೇಕು, ನಾನು ಏನು ಅನ್ಕೋತಿದ್ದೀನೋ ಅದು ಆಗ್ತಾ ಇದೆ, ನೀನು ಒದ್ದಾಡಬೇಕು, ನಾನು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ. ಆಗ ಮಾತ್ರ ನನ್ನ ಉದ್ದೇಶ ಈಡಿರೋದು. ಆ ನಂತರನೇ ನಿನ್ನ ಕಾಲ್ ನಾನು ರಿಸೀವ್ ಮಾಡೋದು ಅಂತ ಸಾಕ್ಷಿ ಅನ್ಕೋತಿದ್ದಾರೆ. ಆತ ಕಡೆ ಒಳಗಡೆ ಹೋಗ್ತಿದ್ದಾಗೆ ಭೂಮಿ ಅಜಿತ್ಗೆ, ನೀವು ಈ ರೀತಿ ಸತ್ಯನನ್ನ ಪ್ರಶ್ನೆ ಮಾಡಬಾರ್ದಿತ್ತು, ಸತ್ಯನಿಗೆ ಎಷ್ಟು ಬೇಜಾರಾಗಿರ್ಬೋದು ಅಂದಾಗ ಹೌದು
ನಿಜವಾಗ್ಲೂ ಬೇಜಾರಾಗಿರುತ್ತೆ. ಆದರೆ ಸತ್ಯನ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅದೇ ಕಾರಣಕ್ಕೆ ಏನೂ ಆಗಿಲ್ಲ. ದೇವರು ದೊಡ್ಡವನು, ನಿಜವಾಗ್ಲೂ ಸತ್ಯನ ನನ್ನನ್ನು ಅರ್ಥ ಮಾಡ್ಕೊಂಡ, ಇಲ್ಲಾಂದರೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ಅಂದರೆ ತುಂಬ ಘಾಸಿ ಆಗಿಬಿಡ್ತಿತ್ತು ಅಂತ ಹೇಳ್ತಾರೆ. ತದನಂತರ ಸಂಗೀತ್ ಅವರು ಅಜಿತ್ ಹತ್ರ, ನೀನು ಹೋಗಲೇಬೇಕಾ ಅಜಿತ್, ಹೋಗದೆ ಇರೋಕ್ಕಾಗೋದಿಲ್ವಾ, ನಿಮ್ಮ ಹೈಯರ್ ಆಫೀಸರ್ಸ್ ಹತ್ರ ನಾನು ಕಾಲಿಗೆ ಬಿದ್ದು ಕೇಳ್ಕೊತೀನಿ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ, ನೀನು ಪೊಲೀಸ್ ಅಮ್ಮ, ಈ ರೀತಿ ಎಲ್ಲ ಮಾತಾಡೋದಾ, ಆ ರೀತಿ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಂತರ ಸರಿ ಆಯಿತು, ನಾನು ಒಂದಷ್ಟು ಕೆಲಸ ಇದೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ನಂತರ ಸಂಗೀತ್ ಅವರು ದೇವ್ರ ಮುಂದೆ ನನ್ನ ಮಗನ ಒಳ್ಳೇದು ಮಾಡಿ ಮತ್ತೆ ವಾಪಸ್ ಇಲ್ಲಿಗೆ ಬರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊತಿರ್ತಾರೆ. ಅಷ್ಟರಲ್ಲಿ ಭೂಮಿ ಅಲ್ಲಿಗೆ ಬಂದಾಗ, ನೋಡು ಭೂಮಿ, ನೀನು ಮತ್ತೆ ಜೊತೆ ಹೋಗ್ತಿದ್ರ, ನನ್ನ ಮಗ ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ನಾವು ಎಷ್ಟು ಖುಷಿಯಾಗಿದ್ವಿ ಗೊತ್ತಾ, ನಮ್ಮ ಮಗ ನಮ್ಮ ಜೊತೆ ಇರ್ತಾನೆ ಅಂತ. ಆದರೆ ನಮ್ಮ ಜೊತೆ ಇರೋಕ್ಕಿಂತ ಹೆಚ್ಚಾಗಿ ಅವನು ಸ್ಟೇಷನಲ್ಲೇ ಇರ್ತಿದ್ದ. ಆದರೆ ನಿನ್ನ ಮದುವೆ ಆದಮೇಲೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡ್ದ. ಆದರೆ ಈಗ ಡೆಲ್ಲಿಗೆ ಹೋಗ್ತಿದ್ದಾನೆ. ಖಂಡಿತ ಅವನು ಇಲ್ಲಿಗೆ ಮತ್ತೆ ಬರ್ತಾನೋ ಇಲ್ವೋ, ನಾವು ನೆನಪಾಗ್ತೀವೋ ಇಲ್ವೋ, ಖಂಡಿತ ನೀನಂತೂ ಅವನಿಗೆ ಪದೇ ಪದೇ ನೆನಪಿಸ್ಬೇಕು ಆಯಿತಾ, ಮಂಡ್ಯಗೆ ಹೋಗೋಣ ಹೋಗೋಣ ಅಂತ ಹೇಳಿ. ಆ ಕೆಲಸ ಮಾಡ್ತೀಯಾ ಅಲ್ವಾ ಅಂತ ಸಂಗೀತ ಅವ್ರು ಕೇಳಿದಾಗ ಖಂಡಿತ ಅಂತ. ಅವರು ಇಡೀ ವಿಶ್ವನೇ ನಂದು, ಅವ್ರನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡಿರೋರು, ಅಂಥದ್ರಲ್ಲಿ ತಂದೆ ತಾಯಿನ ಮರೀತಾರ, ಖಂಡಿತ ಇಲ್ಲ ಅಂತ ಹೇಳ್ತಾರೆ. ನಂತರ ಇಲ್ಲಿ ಸತ್ಯನ ನಾ ಕೂಡ ಅಜಿತ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಕರೆದಿರ್ತಾರೆ. ಬಟ್ ಸತ್ಯನ ನಂಗೆ ತಲೆನೋವು ಬರ್ತದೆ ಅಂತ ಹೇಳಿದ್ದೆ ಮನೆಗೆ ಹೋಗ್ಬಿಡ್ತಾರೆ. ಪಾಪ ಸತ್ಯ ನನಗೆ ನಾನು ಟ್ರಾನ್ಸ್ಫರ್ ಆಗ್ತಿದ್ದೀನಿ ಅಂತ ಹೇಳಿ ಹರ್ಟ್ ಆಗಿದೆ, ಅದಕ್ಕೆ ಇಷ್ಟು ಅಪ್ಸೆಟ್ ಆಗಿದ್ದಾರೆ ಅಂತ. ಬಟ್ ಅಜಿತ್ ಅನ್ಕೋತಿದ್ದಾರೆ, ಪಾಪ ಅಜಿತ್ ಟ್ರಾನ್ಸ್ಫರ್ ಆಗಿರೋ ವಿಷಯಕ್ಕೇನು ಅವರು ಅಷ್ಟು ಹರ್ಟ್ ಆಗಿಲ್ಲ. ಬಟ್ ಅವರು ಹರ್ಟ್ ಆಗಿರೋ ಕಾರಣನೇ ಆ ಸಾಕ್ಷಿ ವಿಷಯವಾಗಿ. ಬಟ್ ಇದು ಅಜಿತ್ಗೆ ಗೊತ್ತಾಗ್ತಿಲ್ಲ. ತದನಂತರ ಇಲ್ಲಿ ಭೂಮಿ ಕೂಡ ಸತ್ಯಣ್ಣನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟು ಬರ್ತಿದ್ದಾರೆ. ಇತ್ತ ಕಡೆ ಸಾಕ್ಷಿಗೆ ಅಜಿತ್ ಫ್ರೆಂಡ್ ಸತ್ಯನ ಕಾಲ್ ಮಾಡ್ತಾರೆ. ಕಾಲ್ ಪಿಕ್ ಮಾಡದೆ ಇದ್ದಾಗ ಮಗು ತುಂಬ ಮೆಸೇಜ್ ಮಾಡ್ತಾರೆ, ಸಾರಿ ಇದೆಲ್ಲ ಕೂಡ ನಂಗೆ ಗೊತ್ತು, ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಮ ಮನಸ್ಸಿಗೆ ತುಂಬ ಹರ್ಟ್ ಆಗಿದೆ ಅಂತ ಗೊತ್ತು ಅಂತ ಹೇಳಿ ಕೂಡ ಮೆಸೇಜ್ ಮಾಡ್ತಿದ್ದಾರೆ. ಇದರ ನಡುವೆ ಸಂಗೀತ್ ಅವರು ಅವರ ಗಂಡನ ಹತ್ರ ಹೇಳ್ತಾರೆ, ಹೇಗಾದರೂ ಮಾಡಿ ನೀವು ಆ ರಾಣ ಹತ್ರ ಮಾತಾಡಿ ಅಂದಾಗ, ರಾಣ ಹತ್ರ ಮಾತಾಡಿ ಯಾವುದೇ ರೀತಿ ಪ್ರಯೋಜನ ಇಲ್ಲ, ಬಟ್ ಆದರೂ ಕೂಡ ಮಾತಾಡ್ತೀನಿ, ಅವರು ಹೇಳಿರೋ ಮಿನಿಸ್ಟರ್ ಕ್ಯಾನ್ಸಲ್ ಮಾಡಬೇಕಾಗತ್ತೆ, ಯಾರು ಈ ಒಂದು ಟ್ರಾನ್ಸ್ಫರ್ ಆರ್ಡರ್ ಮಾಡಿದಾರೋ ಅವರು, ನನಗೆ ರಾಣ ಕಾಲ್ಗೆ ಸಿಗ್ತಿಲ್ಲ, ಜೊತೆಗೆ ನಾನು ಏನಾದರೂ ಟ್ರೈ ಮಾಡ್ತೀನಿ ನಾಳೆ ಒಳಗಡೆ ಅಂತ ಹೇಳಿ ಸಂಗೀತ ಅವರ ಹಸ್ಬೆಂಡ್ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಶ್ರವಣ್ ಕಾಲ್ ಮಾಡ್ತಾರೆ. ಶ್ರವಣ್ ಕಾಲ್ ಮಾಡಿದೆ, ಸಂಗೀತ ಅವ್ರು ತುಂಬ ಬೇಜಾರು ಮಾಡಿಕೊಂಡು ಅಜಿತ್ಗೆ ಟ್ರಾನ್ಸ್ಫರ್ ಆಯಿತು ಅಂದಾಗ, ಹೀಗೆ ಇದೆಲ್ಲ ಸಾಧ್ಯ ಅಂದಾಗ ರಾಣ ಸಾಕ್ಷಿನ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದ, ಅದರಿಂದ ಇಷ್ಟೆಲ್ಲ ಆಯಿತು ಅಂದಾಗ ಕೊನೆಗೂ ನಮ್ಮ ಭೂಮಿ ಹೇಳ್ದಾಗೆ ಆಗೋಯ್ತಲ್ಲ, ಆ ರಾಣ ಅವ್ನ ಬುದ್ಧಿನ ತೋರಿಸ್ಬಿಡ್ನಲ್ಲ ಅಂತ ಹೇಳ್ತಾರೆ. ನಿನ್ನ ಹೈಯರ್ ಆಫೀಸರ್ಸ್ಗೆ ಹೇಳಿ ಇದೊಂದನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಟ್ರಾನ್ಸ್ಫರ್ನ ಅಂತ ಸಂಗೀತ ಅವ್ರು ಕೇಳ್ಕೊಂಡಿದ್ದಕ್ಕೆ ಅದೆಲ್ಲ ಸಾಧ್ಯ ಆಗೋದಿಲ್ಲ, ಅಷ್ಟು ಸುಲಭ ಅಲ್ಲ ಅದು ಅಂತ ಹೇಳ್ತಾರೆ. ಸರಿ ಆಯಿತು, ಯಾವಾಗ ಹೊರಡ್ತಿರೋದು ಅವನು ಅಂದಾಗ, ಇನ್ನು 2 ದಿನ ಅಂತಾರೆ ಸಂಗೀತ ಅವರು. ಸರಿ ಆಯಿತು, ನಾಳೆನೇ ನಾನು ಬರ್ತಾ ಇದ್ದೀನಿ, ಅವನ ಜೊತೆ ಹಾಗೆ ನನ್ನ ಯಾವಾಗಲೂ ಅಪ್ಪ ಅಪ್ಪ ಅಂತಾಳಲ್ವ ಭೂಮಿ, ಅವಳ ಜೊತೆ ಮಾತಾಡೋದು ಸ್ವಲ್ಪ ಇದೆ, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಶ್ರವಣ್ ಅವ್ರು ಅನ್ಕೋತಾರೆ, ನಾವೇ ಎಷ್ಟು ಬಾರಿ ನಮ್ಮವ್ರಿಗೆ ನೋವು ಮಾಡಿಬಿಟ್ರೆ ಅವರೇ ಮನಸ್ಸಲ್ಲಿ ಇಟ್ಕೊಂಡು ಜಿದ್ದು ಸಾಧಿಸ್ತಾರೆ, ಆದರೆ ಈ ಭೂಮಿ ಯಾವುದೇ ರೀತಿ ಜಿದ್ದು ಸಾಧಿಸಲಿಲ್ಲ, ನಿಜವಾಗ್ಲೂ ನನ್ನ ಅಪ್ಪ ಅಪ್ಪ ಅಂತಾರೆ ಅಂತ ಹೇಳಿ ಅನ್ಕೋತಿದ್ದಾರೆ. ಫೈನಲಿ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಈ ಕಡೆ ಅಜಿತ್ ನೀನು ಹೋಗಲೇಬೇಕಪ್ಪ ಅಂತ ಅಜ್ಜಿ ಕೇಳಿದಾಗ, ಹೌದು ಅಜ್ಜಿ, ಗೌರ್ಮೆಂಟಿಂದ ಬಂದರೆ ಆರ್ಡರ್ ಪಾಸ್ ಆದರೆ ನಾನು ಹೋಗಲೇಬೇಕು ಅಂತ ಅಜ್ಜತೆ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಭೂಮಿ ಕೂಡ ಕರ್ಕೊಂಡು ಹೋಗ್ತಿದ್ಯಾ ಅಲ್ವಾ ಅಂತ ಸಂಗೀತ ಅವರು ಕೇಳಿದ ತಕ್ಷಣ ಇಲ್ಲಿ ಭೂಮಿ ಹೋಗ್ತಾ ಇಲ್ಲ ಅಂತ ಹೇಳಿ ಶ್ರವಣ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಏನಪ್ಪ ಇದು, ಆಲ್ರೆಡಿ ದೇವಿಯಾನಿ ಕೂಡ ಮಾತಾಡ್ಕೊಂಡಿದ್ರು, ಯಾವುದೇ ಕಾರಣಕ್ಕೂ ಕೂಡ ಭೂಮಿನ ಅಜಿತ್ ಜೊತೆ ಕಳಿಸ್ಬಾರ್ದು, ಭೂಮಿನ ಇಲ್ಲೇ ಇಟ್ಕೊಂಡು ಅವಳನ್ನ ಈ ಮನೆಯಿಂದ ಓಡಿಸಿ ಅಜಿತ್ ಬದುಕಲ್ಲಿ ನನ್ನ ಮಗಳು ಅಂಜುನ ತರಬೇಕು ಅಂತ. ಅದಕ್ಕೆ ಸಾಥ್ ಕೊಡೋ ರೀತಿಲೇ ಶ್ರವಣ್ ಕೂಡ ಬಂದು ಅದನ್ನೇ ಹೇಳ್ತಿದ್ದಾರೆ, ಭೂಮಿ ಹೋಗೋದಿಲ್ಲ ಅಂತ ಹೇಳಿ. ಹಾಗಿದ್ರೆ ಇಲ್ಲಿ ಶ್ರವಣ್ಗೆ ಸತ್ಯ ಗೊತ್ತಾಗಿದೆಯಾ, ಇಲ್ಲಿ ಅಶ್ವಿನಿ ಮತ್ತೆ ದೇವಿಯಾನಿಯ ನೌಟಂಕಿ ಆಟ, ಹಾಗಿದ್ರೆ ಇಬ್ಬರ ನಾಟಕ ತಿಳ್ಕೊಂಡಂತ ಶ್ರವಣ್ ಏನು ಮಾಡ್ಬೋದು ಗೊತ್ತಾಗಿದ್ರೆ. ಇದರ ನಡುವೆ ಅಜಿತ್ ಜೊತೆ ಒಂದಿಷ್ಟು ಸಮಯ ಕಳಿಬೇಕು ಅಂತಿದ್ದಾರೆ. ಇದರ ನಡುವೆ ಆ ಒಂದು ವಿಷಯ ಏನಾದರೂ ಶ್ರವಣ್ಗೆ ಗೊತ್ತಾಗಿದ್ರೆ ಅಶ್ವಿನಿಯ ಮತ್ತೆ ದೇವಯಾನಿಯ ನೌಟಂಕಿ ಆಟ, ಅದನ್ನ ಅಜಿತ್ ಕೇಳಿ ಮಾವ ಮತ್ತೆ ಅಳಿಯ ಸೇರ್ಕೊಂಡು ಸಖತ್ತಾಗಿ ಪ್ಲಾನ್ ಮಾಡಿ, ಅವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಇವರು ರಂಗೋಲಿ ಕೆಳಗಡೆ ನುಗ್ಗಿ ಅವ್ರಿಗೆ ಚಳ್ಳಿ ಹಣ್ಣನ್ನು ತಿನ್ನಿಸ್ತಾರ, ಅಥವಾ ಇತ್ತ ಕಡೆ ಭೂಮಿನ ತನ್ನ ಮಗಳು ಅಂತ ಒಪ್ಕೊಂಡು ಆ ಒಂದು ಸ್ಥಾನವನ್ನು ಇಲ್ಲಿ ಭೂಮಿಗೆ ಕೊಡ್ತಾರ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ